ನಮಸ್ಕಾರ. ದೊಡ್ಡ ಹಡಗು ದೊಡ್ಡ ಬಂಡೆಗೆ ಬಡಿದು ಮುಳುಗಬೇಕಿಲ್ಲ. ಒಂದು ಸಣ್ಣ ಮೊಳೆ ಕಿತ್ತು ಹೋದರೂ ಅದು ಸಮುದ್ರದ ಪಾಲಾಗಬಹುದು. ಹಾಗೆಯೇ ನಿಮ್ಮ ಜೀವನದಲ್ಲಿ ನೀವು ಮಾಡುವ ಅತಿ ಸಣ್ಣ ತಪ್ಪುಗಳು ಅಥವಾ ನಿರ್ಲಕ್ಷ್ಯಗಳು ನಿಮ್ಮ ಇಡೀ ಭವಿಷ್ಯವನ್ನೇ ಮುಳುಗಿಸಬಲ್ಲವು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಶತ್ರುಶೇಷಂ ಅಗ್ನಿಶೇಷಂ ಚ ನಾಶೇಷಯೇತ್. ಅಂದರೆ ಶತ್ರು ಅಥವಾ ಬೆಂಕಿಯನ್ನು ಸಣ್ಣದಿದ್ದಾಗಲೇ ಅಳಿಸಬೇಕು. ಇಂದು ನಾವು ನಮ್ಮ ಜೀವನದ ಆ ಸಣ್ಣ ತೂತುಗಳನ್ನು ಗುರುತಿಸುವುದು ಹೇಗೆ ಎಂದು ತಿಳಿಯೋಣ. 1. ಸಣ್ಣ ಅಭ್ಯಾಸಗಳ ಅಪಾಯ. ದ ಡೇಂಜರ್ ಆಫ್ ಸ್ಮಾಲ್ ಹ್ಯಾಬಿಟ್ಸ್. ಚಾಣಕ್ಯ ಮೊದಲ ಪಾಠ, ದೋಷಗಳನ್ನು ಸಣ್ಣದಿದ್ದಾಗಲೇ ಸರಿಪಡಿಸಿ. ಒಂದು ದಿನದ ಸೋಮಾರಿತನ ಏನೂ ಮಾಡದು ಎಂದು ನೀವು ಭಾವಿಸಬಹುದು. ಆದರೆ ಅದೇ ಸೋಮಾರಿತನ ಪ್ರತಿ ದಿನ ಮುಂದುವರೆದರೆ ಅದು ನಿಮ್ಮ ಯಶಸ್ಸಿನ ಹಡಗಿಗೆ ಬೀಳುವ ಸಣ್ಣ ರಂಧ್ರ. ಚಾಣಕ್ಯನ ಪ್ರಕಾರ ಅತಿಯಾದ ಮಾತು, ಅನಗತ್ಯ ಖರ್ಚು ಅಥವಾ ಸಣ್ಣ ವ್ಯಸನ ಇವು ಆರಂಭದಲ್ಲಿ ಸಣ್ಣದಾಗಿ ಕಂಡರೂ ಸಮಯ ಕಳೆದಂತೆ ನಿಮ್ಮ ವ್ಯಕ್ತಿತ್ವವನ್ನೇ ನಾಶ ಮಾಡುತ್ತವೆ. ಗುಟ್ಟು ಬಿಟ್ಟುಕೊಡಬೇಡಿ. ದ ಲೀಕ್ ಇನ್ ಸೀಕ್ರೆಸಿ. ಚಾಣಕ್ಯರು ಹೇಳುತ್ತಾರೆ, ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಹಡಗಿನ ಒಳಗಿರುವ ರಹಸ್ಯವೇ ಅದರ ಶಕ್ತಿ. ಒಂದು ಸಣ್ಣ ರಂಧ್ರದ ಮೂಲಕ ನೀರು ಒಳಬರುವಂತೆ ನಿಮ್ಮ ಒಂದು ಸಣ್ಣ ರಹಸ್ಯ ಹೊರಬಿದ್ದರೂ ಶತ್ರುಗಳು ನಿಮ್ಮನ್ನು ಸುಲಭವಾಗಿ ಸೋಲಿಸಬಹುದು. ನಿಮ್ಮ ದೌರ್ಬಲ್ಯ ಅಥವಾ ನಿಮ್ಮ ಮುಂದಿನ ಯೋಜನೆಯನ್ನು ಅತಿ ಆಪ್ತರಿಗೂ ಹೇಳಬೇಡಿ. ಯಾಕೆಂದರೆ ಸಣ್ಣದೊಂದು ಮಾಹಿತಿ ಸೋರಿಕೆಯಾದರೂ ನಿಮ್ಮ ಇಡೀ ಸಾಮ್ರಾಜ್ಯ ಕುಸಿದು ಬೀಳಬಹುದು. ಸಮಯದ ಮಹತ್ವ. ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಟೈಮ್. ಚಾಣಕ್ಯನ ಪ್ರಕಾರ ಸಮಯವನ್ನು ಗೌರವಿಸದವನನ್ನು ಕಾಲವೇ ಮುಳುಗಿಸುತ್ತದೆ. ನಾವು ದೊಡ್ಡ ದೊಡ್ಡ ಗುರಿಗಳ ಬಗ್ಗೆ ಯೋಚಿಸುತ್ತೇವೆ, ಆದರೆ ದಿನದ ಸಣ್ಣ ಸಣ್ಣ ನಿಮಿಷಗಳನ್ನು ವ್ಯರ್ಥ ಮಾಡುತ್ತೇವೆ. ಈ ವ್ಯರ್ಥವಾಗುವ ನಿಮಿಷಗಳೇ ನಿಮ್ಮ ಜೀವನದ ಹಡಗಿನ ತೂತುಗಳು. ಚಾಣಕ್ಯನು ಹೇಳುವಂತೆ, ಪ್ರತಿ ಕ್ಷಣವೂ ಅಮೂಲ್ಯ. ಒಂದೊಂದು ಹನಿ ನೀರು ಸೇರಿದರೆ ಸಮುದ್ರವಾಗುವಂತೆ ಒಂದೊಂದು ನಿಮಿಷದ ಉಳಿತಾಯವೇ ನಿಮ್ಮನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ದೊಡ್ಡ ತಪ್ಪುಗಳಿಂದ ಮಾತ್ರ ಜೀವನ ಹಾಳಾಗುವುದಿಲ್ಲ. ಸಣ್ಣ ಸಣ್ಣ ನಿರ್ಲಕ್ಷ್ಯಗಳಿಂದಲೂ ಬದುಕು ಬೀದಿಗೆ ಬರಬಹುದು. ನಿಮ್ಮ ಜೀವನದ ಹಡಗನ್ನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಸಣ್ಣ ನಿರ್ಲಕ್ಷ್ಯ ದೊಡ್ಡ ಸಮಸ್ಯೆಯಾಗಿ ಕಾಡಿದ ಅನುಭವವಿದೆಯೇ? ಕಾಮೆಂಟ್ನಲ್ಲಿ ತಿಳಿಸಿ. ಅಸಡ್ಡೆಯಿಂದ ಬದುಕುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರನ್ನು ಎಚ್ಚರಿಸಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಜಾಗರೂಕರಾಗಿರಿ, ಜಯಶಾಲಿಯಾಗಿರಿ. ಇದು ನಿಮ್ಮ ಚಾಣಕ್ಯ.